ರಾಜ್ಯ ಬಿಜೆಪಿ ಹಿರಿಯ ನಾಯಕರಿಗೆ ಗೌರವ ಇಲ್ಲದಂತಾಗ್ತಿದ್ಯಾ? ಗೌರವ ಕಡಿಮೆ ಆಗ್ತಿದ್ಯಾ? ನನ್ನ ಗೌರವವನ್ನು ಇನ್ನೊಬ್ಬ ಕೊಟ್ಟು ನನಗೆ ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದೆ ಅಂತ ಯಾರು ತಿಳ್ಕೊಳ್ಳಿದ್ರೆ ಆ ಮನುಷ್ಯನೇ ಮೂರ್ಖ. ನನ್ನ ಗೌರವವನ್ನು ನನ್ನ ನಡವಳಿಕೆ, ಒಂದು ಜವಾಬ್ದಾರಿಯಲ್ಲಿ ಹಿರಿತನ, ಇನ್ನೊಂದು ಅವರ ಹಿಂದೆ ನಡೆದು ಬಂದು ಪಕ್ಷಕ್ಕೆ ಕೊಟ್ಟಂಥ ಅವರ ಕೊಡುಗೆಗಳು, ಮತ್ತೊಂದು ಅವರಿಗೆ ಸಿಕ್ಕಂಥ ಅವಕಾಶಗಳು, ಹಿರಿತನ. ಇದು ಬೇರೆ. ನಾನು ಆ ಇನ್ನೊಂದು ಟೀಮಲ್ಲಿದ್ದೇನೆ. ಯಾವುದರಲ್ಲಿ? ಆ ಹಿಂದೆ ನನಗೆ ಪಕ್ಷ ಕೊಟ್ಟಂಥ ಹಿರಿತನ, ಮತ್ತೊಂದು ಅವಕಾಶಗಳು, ಅದರಲ್ಲಿದ್ದೇನೆ. ನಾನು ಇದರಲಿಲ್ಲ. ಅಧಿಕಾರದಲ್ಲಿ ಅಧ್ಯಕ್ಷ, ಜನರಲ್ ಸೆಕ್ರೆಟರೀಸು ಅಥವಾ MLA, MP, ನಮಗೀಗ ಎಕ್ಸ್ ಅಂತಲ್ಲ, ಅದು ಭಾರಿ ದೊಡ್ಡದರಲ್ಲಿದೆ. ನನಗೆ ನೀವು ಗೊತ್ತಿರಲಿ, ನನ್ನ ಎಕ್ಸ್ ಎಷ್ಟರ ಮಟ್ಟಿಗೆ ಎಕ್ಸ್ ವಿರೋಧ ಪಕ್ಷದ ಉಪನಾಯಕ, ಎಕ್ಸ್ ವಿರೋಧ ಪಕ್ಷದ ನಾಯಕ, ಎಕ್ಸ್ ಅಧ್ಯಕ್ಷ, ಎಕ್ಸ್ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, ಹೀಗೆಲ್ಲ ನನಗೆ ಎಕ್ಸ್ನಲ್ಲಿ ನಾನು ಫಸ್ಟ್ ಇರ್ಬೋದು ಇವತ್ತು. ಯಾವುದು ನಿಮ್ಮ ಸೋಷಿಯಲ್ ಮೀಡಿಯಾದ ಎಕ್ಸ್ ಅಲ್ಲ, ಮಾಜಿ ಬಹಳ ದೊಡ್ಡ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ. ಪಕ್ಷದ ಬಗ್ಗೆ ಬಹಳ ಮುಕ್ತವಾಗಿ ಇವತ್ತು ಚರ್ಚೆ ಮಾಡಿದೀವಿ ನಾವು. ಯಾಕೆಂತಂದ್ರೆ ಅವಶ್ಯಕತೆ ಇದೆ. ಹಿರಿಯರು ಏನ ಅನಿಸಿಕೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂತು ಕೇಳುವಂಥ ವ್ಯವಧಾನ ಇವತ್ತಿನ ಬಿಜೆಪಿಗರಲ್ಲಿ ಇಲ್ಲದೆ ಇರಬಹುದು. ಬಟ್ ಈ ನಮ್ಮ ಮಾಧ್ಯಮದ ಮುಖಾಂತರ ಆದ್ರೂ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳು, ಅನಿಸಿಕೆಗಳು ತಲುಪಲಿ ಅಂತ ನಾನು ಆಶಿಸ್ತೀನಿ. ಫೈನಲಿ ಸರ್, ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ. ವಯಸ್ಸಿಗೆ ಅನುಭವದ ಕೊರತೆ ಇದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಒಬ್ಬರು ಮಾಜಿ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಭಾರಿ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಕಾರಣಕ್ಕೆ ಪ್ರವೇಶ ಆದಾಗ ನಾನು ಜನಪ್ರತಿನಿಧಿ ಆಗಬೇಕು ಅಂತ ಹೇಳುವಂಥ ಆ ಮಾನಸಿಕತೆಗಿಂತಲೂ ಜಾಸ್ತಿ ನಾನು ಒಂದು ಅವಕಾಶ ದೇವರು ಕೊಡುವಂಥದ್ದು, ಅದನ್ನು ನಾನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಭಾವನೆಗಳು ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅದು ಅವರಿವರು ಅಂತಲ್ಲ, ಅದು ಕಾಂಗ್ರೆಸ್ಸಿಂದ ಹಿಡಿದು ಕಮ್ಯುನಿಸ್ಟಿಂದ ಹಿಡಿದು ಎಲ್ಲ ಪಕ್ಷಗಳಲ್ಲಿ ಕೂಡ ಅದು ಕಡಿಮೆ ಆಗಿದೆ. ನಮ್ಮ ಪಕ್ಷ ಅದಕ್ಕೆ ಹೊರತೇನಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಕರ್ನಾಟಕದಲ್ಲಿ ಅತ್ಯಂತ ಸ್ವಚ್ಛ, ದಕ್ಷ ಆಡಳಿತ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರೆಲ್ಲ ಈ ಒಂದು ವರ್ಷದಲ್ಲಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆ ಮಾಡಿದಾರ ಅವರಿಗೆಲ್ಲ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಮುಂದೆ ಒಳ್ಳೆ ಪಕ್ಷದಕ್ಕೆ ಕೆಲಸ ಮಾಡುವಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ತನಕ ಕೂಡ ನಮ್ಮ ಜೊತೆಗಿದ್ದು ಪವರ್ ಟಿವಿ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನೀವು ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದ್ರಿ. ಐ ಥಿಂಕ್ ಈಗ ರಿಟೈರ್ಮೆಂಟ್ ಲೈಫನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಒಂದು ಹಿರಿತನದ ಮಾತುಗಳೇನಿದೆ, ನಿಮ್ಮ ಪಕ್ಷವೂ ಕೂಡ ಅದನ್ನು ಕನ್ಸಿಡರ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ಎಲ್ಲ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ. ನೋಡಿದಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಹಿರಿಯರು, ಮಾರ್ಗದರ್ಶಕರು, ಜೊತೆಗೆ ಹಿತೈಷಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರೇ ಹೇಳ್ದಂಗೆ ಇಷ್ಟುದ್ದ ಮಾಜಿ ಅನ್ನೋದು ಅವ್ರ ಹಿಂದೆ ಬಂದಿದೆ ಹಲವಾರು ಸ್ಥಾನಗಳಿಗೆ. ಸದಾನಂದ ಗೌಡರು ನಮ್ಮ ಜೊತೆಗಿದ್ರು. ಸಾಕಷ್ಟು ವಿಚಾರಗಳನ್ನು ಬಹಳ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ದಾರೆ. ಇನ್ನಾದರೂ ಬಿಜೆಪಿ, ರಾಜ್ಯ ಬಿಜೆಪಿಯ ನಾಯಕರು ಪಕ್ಷದ ಹಿರಿಯರಿಗೆ ಗೌರವಿಸ್ತಾ ಪಕ್ಷದ ಮರ್ಯಾದೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ ಅಂತ ಹೇಳ್ತಾ ಈ ಪವರ್ ಪಂಚ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.